ಅವರು ಯಾವ ಅರ್ಥದಲ್ಲಿ ಅವ್ರು ಹೇಳಿಕೆ ಕೊಟ್ಟವ್ರೆ ನನಗೂ ಅರ್ಥ ಆಗ್ತಿಲ್ಲ. ನಾನು ಬೆಳಗ್ಗೆ ನನಗೆಲ್ಲ ಫೋನ್ ಮಾಡಿ ಭಾಳಷ್ಟು ಜನ ಹೇಳಿಕೆ ನೋಡಿದ್ರ ಅಂತಂದರು. ಒಂದು ವಿಚಾರ, ಈಗ ಅವರೂ ಡಾಕ್ಟ್ರು, ಹುಚ್ಚು ನಾಯಿಗಳು ಹಿಡ್ದಾಕಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟ್ರ್ ಆಗಿದ್ಕೊಂಡು ಹುಚ್ಚು ನಾಯಿಗಳು ಕಂಡುಹಿಡಿಯೋಂಥ ಶಕ್ತಿ ಅವ್ರಿಗೆ ಇರ್ಬೋದೇನೋ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅವ್ರ ಕಡೆಯಿಂದನೇ ಕೊಡಬೇಕೀಗ ಅಂತ ಹೇಳಬಲ್ಲೆ. ಒಬ್ಬ ಸೀನಿಯರ್ ಮಂತ್ರಿಗಳಾಗಿದ್ಕೊಂಡು ಹೇಳಿಕೆಗಳು ಸಮಂಜಸ ಅಲ್ಲ ಅನ್ನೋದನ್ನು ನಾನೊಬ್ಬ ಚಿಕ್ಕ ವ್ಯಕ್ತಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಅಗಾಧವಾಗಿ ಬೆಳೆದಿದೆ, ಭಾಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಕಾರ್ಯಕರ್ತರುಗಳು ನಮ್ಮ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ಏನಾರು ಅವರು ಯಾವುದು ಹಗುರವಾಗಿ ಹೇಳಿಕೆ ಏನಾರು ಕೊಟ್ಟಲ್ಲಿ ಆ ಥರ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ. ಶಿವಗಂಗೆ ಬಸವರಾಜು, ಇಕ್ಬಾಲ್ ಹುಸೇನ್ ಮತ್ತು ಇನ್ನೊಂದಷ್ಟು ಜನಕ್ಕೆ ಶಾಸಕರು ಸೇರ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಸೇಮ್ ಆಗಬೇಕಂತ ಪ್ರತಿನಿತ್ಯ ಮೀಡಿಯಾಗಳ ಸ್ಟೇಟ್ಮೆಂಟ್ ಬರ್ತಾನೆ ಇದೆ. ಆದರೆ ಹೈಕಮಾಂಡು ಆ ಗಟ್ಟಿ ನಿರ್ಧಾರ ತಗೊಳ್ತಾ ಇಲ್ವಾ, ಯಾಕೆ? ಇಲ್ಲ, ಈಗ ಸದ್ಯದಲ್ಲಿ ಇಡೀ ಕರ್ನಾಟಕ ಜನತೆನೇ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿರೋದು ಸಹಜ. ಅದು ಅವರ ಆಸೆ ಅಂತ ಹೇಳ್ಕೊಳ್ತಿರ್ಬೋದೇನೋ ಅನ್ನೋದು ಒಂದು ಕಡೆ. ಆದರೆ ಅದನ್ನು ಸೂಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ನನಗೂ ಸಹ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾರೂ ಅದನ್ನು ಮಾತನಾಡ್ದಲೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋ ತನಕ ಸಮಾಧಾನವಾಗಿ ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೀನಿ. ನಾನು ಈಗ ನಿಮಗೆ ನೀವು ಹೇಳಿಕೆ ಕೊಟ್ಟದಕ್ಕೆ ನೋಟಿಸ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ನಮ್ಮ ಹೈಕಮಾಂಡ್ ಅಲ್ವೇ, ಅವ್ರಿಗೆ ನೋಟಿಸ್ ಕೊಡೋಂಗಿಲ್ಲ ಅಂತ ಆಗಿದೆ ಬಿಡಿ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಈಗ ನಮ್ಮಲ್ಲಿ 400 ಎಕರೆ ಇದೆ. ಇದು ನಮ್ಮದು ಬ್ರೀಡಿಂಗ್ ಸೆಂಟ್ರು. ಸುಮಾರು ಟಿಪ್ಪು ಸುಲ್ತಾನಿಂದನೂ ಬ್ರಿಟಿಷ್ ಕಾಲದಿಂದನೂ ಉನ್ನತ ಮಟ್ಟದ ಬ್ರೀಡಿಂಗು ಕುದುರೆಗಳಾಗಿ ಬೇರೆ ಬೇರೆ ಹೊರದೇಶಕ್ಕೆಲ್ಲ ಹೋಗ್ತಿರುತ್ತೆ. ಇಲ್ಲಿ ಏನಾಗ್ತಿದೆ ಅಂತಂದರೆ, ಯಾರೋ ಒಬ್ಬರು 1 ಕೋಟಿಗೆ ಏನೋ ಟೆಂಡರ್ ತೆಗೆದುಕೊಂಡು ಹೊರಟಂಥದ್ದು. ಅದು ಇದು ಆಗಬಾರ್ದು ಅಂಥೇಳಿ ಅದನ್ನು ಬ್ರೀಡಿಂಗ್ ಸೆಂಟ್ರನ್ನ ನಾನು ಗೌರ್ಮೆಂಟರೇ ನಡೆಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಚೀಫ್ ಮಿನಿಸ್ಟರ್ ಸಾಹೇಬರು ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ನ ಶಿಫ್ಟ್ ಮಾಡ್ತೀನಿ ಅಂತ ಕೇಳ್ಕೊಂಡ್ರು. ಆಗ ಇದು ಕುದುರೆಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದು ಒಂದು ಕಡೆ ಅನುಕೂಲತೆ ಇದೆ, ಒಂದು ಕಡೆ ಅನಾನುಕೂಲತೆ ಇದೆ. ಅನುಕೂಲತೆ ಏನು ಅಂತಂದರೆ, ನಮಗೆ ಬಿಸ್ನೆಸ್ಸು ಒಂದು ಬೆಳೀಲಿಕ್ಕೆ, ವಾಣಿಜ್ಯ ಉದ್ಯಮ ಆಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲಿ ವ್ಯವಸ್ಥೆ, ಹಲವಾರು ಬೆಳವಣಿಗೆಗಳು ಆಗೋವಂಥ ಒಂದು ವ್ಯವಸ್ಥೆ ಒಂದು ಕಡೆ. ಆದರೆ ಅನಾನುಕೂಲತೆ ಎಲ್ಲೋ ಒಂದು ಕಡೆ ಈ ಮಕ್ಕಳುಗಳು ಈ ಒಂದು ಜೂಜಿಗೆ ಶರಣಾಗ್ತಾರ ಅನ್ನೋ ಒಂದು ಭಯ, ಆತಂಕ ನನಗೆ ಕಾಡ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅದನ್ನು ಯಾವ ರೀತಿ ತಡೆ ಹಿಡಿಬೇಕು ಅನ್ನೋದನ್ನು ನಾನು ಸಹ ಎಲ್ಲ ಕಡೆನೂ ಕಾನೂನು ಯಾವ ರೀತಿ ತರಬೇಕು, ನನ್ನ ಸ್ಥಳೀಯ ಕುಣಿಗಲ್ಲಿನ ರೈತರ ಮಕ್ಕಳುಗಳು ಈ ಸುಳಿಗೆ ಸಿಗಾಕಬಾರ್ದು ಅನ್ನೋದು ಆಲೋಚನೆಯಲ್ಲಿ ಇದ್ದೀನಿ ನಾನು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದೇನು ಅಂತ. MLA ಅವರು ವೈಯಕ್ತಿಕವಾಗಿ ಹೋಗೋಂಥದ್ದನ್ನು ನಾವು ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಅವರು ಕುಟುಂಬದ ಸಮೇತ ಹೋಗಿರ್ತಾರೆ ಎಲ್ಲ ಒಂದು ಕಡೆ. ಈಗ ಬಜೆಟು ಇವಾಗ ಮಾರ್ಚ್ 6ನೇ ತಾರೀಕು ಶುರು ಆಗುತ್ತೆ, ಅದಕ್ಕಿಂತ ಮುಂಚೆ ಹೋಗಿ ಬರೋಣ ಅಂತ ಆಸೆಲಿದ್ದಾರೆ, ಹೋಗಿರ್ತಾರೆ. ಸೊ ಹಾಗಾಗಿ ಅವರ ಸ್ವಂತ ಹಣದಿಂದ ಹೋಗೋದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗ್ಕೂಡ್ದು ಅಂತ ನಾನು ಭಾವಿಸ್ತೇನೆ. ನನ್ನ ಯಾರು ಕರೆದಿಲ್ಲ, ಕೇಳಿಲ್ಲ, ನಮಗೆ ದುಡ್ಡು ಇಲ್ಲ ನನ್ನ ಹತ್ರ ಹೋಗಲಿಕ್ಕೆ. ಸೊ ಹಾಗಾಗಿ ಸದ್ಯದಲ್ಲಿ ನನಗೆ ನಮ್ಮ ತಾಲೂಕಿನ ಕ್ಷೇತ್ರದ ಬೆಳವಣಿಗೆಗೆ ನಾನು ಒತ್ತು ಕೊಡಬೇಕು ಅಂತೇಳಿ ಇವತ್ತು KDP ಮೀಟಿಂಗ್ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ತಹಸೀಲ್ದಾರ್ದು ಮತ್ತು ರೆವಿನ್ಯೂ ಇಲಾಖೆ ಮೀಟಿಂಗ್ ಮಾಡಿದೆ. ನಾಳೆಲ್ಲ ಜನತಾ ಸಂದರ್ಶನ ಮಾಡ್ತೀನಿ. ನನಗೆ ಸೂಕ್ತವಾಗಿ ಇದು ಬಜೆಟ್ ಹೋಗೋಕ್ಕಿಂತ ಮುಂಚೆ ನನ್ನ ಕ್ಷೇತ್ರದ ಹಲವಾರು ಸಮಸ್ಯೆಗಳ ವಿಚಾರಗಳನ್ನು ತಿಳ್ಕೊಂಡೋಗಿ ನಾನು ನನ್ನ ಮನಸ್ಸು ಶುದ್ಧವಾಗಿ ಹೋಗಿ ಪವಿತ್ರವಾದಂಥ ವಿಧಾನಸೌಧದಲ್ಲಿ ಕೂತು ನಾನು ಪ್ರಶ್ನೆ ಮಾಡೋಂಥ ಹಿನ್ನೆಲೆಯಲ್ಲಿದ್ದೀನಿ. ಏನು ಕೇಳಬೇಕು ಸರ್ ಕುಣಿಗಲ್ಗೆ ಬೇಕಾಗಿದೆ. ಇವಾಗ 400 ಕೋಟಿ ರಸ್ತೆ ಮಾಡಿಸಿದ್ದೀವಿ, ಇನ್ನೂ ಬೇಕು ಅಂತ ಹಾಗೆ ಆಸೆ ಇದೆ. ಈಗ ಹೆಚ್ಚಿನದಾಗಿ ಮೆಡಿಕಲ್ ಕಾಲೇಜು ನನ್ನ ಒಂದು ಡ್ರೀಮ್. ಅದು ಈಗ ಆಸ್ಪತ್ರೆ ಇನ್ಫೋಸಿಸ್ ಮಾಡಿದ್ದೀವಿ, ಅದಕ್ಕಿಷ್ಟೇ ಎಲ್ಲ ರೀತಿಯಲ್ಲೂ ಗ್ರ್ಯಾಂಟ್ಸ್ ಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ಈಗ 1,000 ಕೋಟಿ ಏನು ನಾವು ನೀರಾವರಿ ತರಲಿಕ್ಕೆ ಕೊಟ್ಟಿದ್ದೀವಿ ಹಾಸನದು, ಅದನ್ನು ಈಗ ಮೊನ್ನೆ ಮೀಟಿಂಗಲ್ಲಿ ಅಕ್ವಿಷನ್ದು ಪ್ರೋಗ್ರಾಮ್ ಮುಗೀತಾ ಇದೆ. ಅದಾದಮೇಲೆ ಪೈಪ್ಲೈನ್ ಹಾಕೋಂಥ ಕೆಲಸ ಆಗಬೇಕು. ಈಗ ಭಾಳಷ್ಟು ಕಡೆ ಟೆಂಡರ್ಗಳು ಆಗಿದೆ, ಅತಿ ಶೀಘ್ರದಲ್ಲೇ ಕಾಮಗಾರಿ ಶುರು ಆಗಬೇಕು. ಈ ನಾನಾ ಥರ ವಿಚಾರಗಳಿದೆ. ರಾಗಿ ಖರೀದಿ ಕೇಂದ್ರ ಶುರು ಮಾಡಬೇಕು. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ನಾನು ಒಂದೊಂದಾಗಿ ಒಗ್ಗೂಡಿ ನಾನು ನನ್ನ
ತಾಲೂಕಿನ ವಿಚಾರಗಳನ್ನ ಬಜೆಟಲ್ಲಿ ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ.